ಸರ್ ಹೇಗೆ ಅನಿಸ್ತದೆ ಸರ್ 23 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಮಾಡ್ತಾರೆ ಅಪ್ಪು ಮೂವಿ? ಏನೋ ಭಾಳ ಸಂತೋಷ ಆಗ್ತಾ ಇದೆ. ಭಾಳ ವರ್ಷಗಳ ನಂತರ ಇಂಥ ಒಂದು ವಾತಾವರಣ ಕಲ್ತಾರೆ ನೋಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಿರೋಂಥ ಕೊಡುಗೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ಕಣ್ಣೀರು ಬಂತು ಆ್ಯಕ್ಚುಲಿ ನೋಡ್ತಾ ಇದ್ದರೆ. ನಾನು ಅಪ್ಪು ಅವ್ರಿಗೆ ಭಾಳ ಹತ್ತಿರದಿಂದ ಬಲ್ವನು, ಅವ್ರ ಜೊತೆ ಒಡನಾಟ ಇದ್ದವನು. ಅವ್ರು ನೋಡಿ ನಾನು ಭಾಳ ಸಂತೋಷ ಪಟ್ಟಿದ್ದೆ. ಇವತ್ತು ರಜನಿಕಾಂತ್ ಅವ್ರ ಭಾಷಣ ನೆನಪಂತು. ಇವತ್ತು ಅವರು ನೆಟ್ಟು ಸಿಂಹದ ಮರಿ ಕಣಯ್ಯ, ನಮ್ಮ ಕರ್ನಾಟಕ ಸಿಂಹದ ಮರಿ ಅಂತ ಅಪ್ಪು ಅವ್ರದ್ದು ಒಂದು 100 ಡೇಸ್ ಫಂಕ್ಷನಿಗೆ ರಾಜ್ಕುಮಾರ್ ಅವರು ಇದ್ದರು. ಆವಾಗ ಮಾತು ನಾನು ಸಾರಾ ಗೋವಿಂದರು ಮಾತಾಡ್ತಾ ಇದ್ದಾಗ ರಜನಿಕಾಂತರು ಮಾಡಿರೋ ಪ್ರಶಂಸೆ ಕೇಳಿ ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಇಂಥ ಒಂದಿನ ನಾನು ಕೂಡ ಇವತ್ತು ಭಾಗಿಯಾಗಿದ್ದಕ್ಕೆ ಇನ್ನೂ ಸಂತೋಷ ಆಗಿದೆ. ಅಪ್ಪು ಯಾವತ್ತು ಅಜರಾಮರ. ಸರ್ ಕನ್ನಡ ಇಂಡಸ್ಟ್ರಿ ಅಪ್ಪು ಅವ್ರು ಎಷ್ಟು ಮಿಸ್ ಮಾಡ್ಕೊಂತೈತೆ? ಬೆಲೆ ಕಟ್ಟಕ್ಕಾಗಲ್ಲ. ಅದು ನಡೆದಾಡೋದು ದೇವರು ಅಂತಿದ್ವಿ, ಜೀವಂತ ದೇವ್ರನ್ನ ರಾಜ್ಕುಮಾರ್ ಅಂತಿದ್ವಿ. ರಾಜ್ಕುಮಾರ್ ತದನಂತರ ಅವರ ಸ್ಥಾನವನ್ನು ಅವ್ರ ಸಮಮಟ್ಟದೇ ತಂದಿರೋಂಥ ವ್ಯಕ್ತಿ ಯಾರಿದೆ ಅಪ್ಪು ಅವರು. ನಿಜವಾಗ್ಲೂ ಅಪ್ಪು ಅವ್ರು ಕೊಟ್ಟಿರೋಂಥ ಕೊಡುಗೆ, ಅವ್ರು ತೋರಿಸಿರೋಂಥ ಔದಾರ್ಯತೆ, ಬಡವರ ಬಗ್ಗೆ ಅವ್ರು ಮಾಡಿರೋಂಥ ಕೆಲಸಗಳು ಇನ್ನೂ 100 ವರ್ಷಗಳ ಕಾಲ ಸತತವಾಗಿ ನೆನೆಸ್ಕೊಳ್ಳೋಂಥ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಅವ್ರು ಯಾವತ್ತೂ ಅಪ್ಪುನೇ. ಅವ್ರಿಗೆ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಒಂದು ವ್ಯಕ್ತಿ. ಸುಮ್ಮನೆ ಆಫ್ಟರ್ ಲಾಂಗ್ ಟೈಮ್ 3 ಇಯರ್ಸ್ ಆದಮೇಲೆ ರಿಲೀಸ್ ಮಾಡಿದೆ. ಇಂಥ ಒಂದು ಜನ 4 ಶೋ ಹೌಸ್ಫುಲ್ ಆಗಿದೆ ಕೇಳಿದೆ. ಬ್ಲ್ಯಾಕಲ್ಲಿ ನೋಡ್ತಾ ಇದೆ 5 ಬ್ಲ್ಯಾಕಲ್ಲಿ. ಅಂದರೆ ಇಮ್ಯಾಜಿನ್ ಮಾಡಿ ಅವ್ರು ಎಷ್ಟು ಜನಗಳ ಮನಗಳಲ್ಲಿ ಭದ್ರ ಕೋಟೆಯ ಥರ ಅವ್ರು ನೆಲೆಸ್ಬಿಟ್ಟಿದ್ದಾರೆ. ಅದಕ್ಕೆ ಯಾರೂ ಅವರು ಮನಸ್ಸು ತೆಗಿಯೋಕ್ಕಾಗಲ್ಲ. ಅವರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಲ್ಲ, ರಾಜ್ಯದ ಆಸ್ತಿ, ರಾಷ್ಟ್ರದ ಆಸ್ತಿ. ಅವರೊಂದು ಜೀವಂತ ಇವತ್ತು ಕಣ್ಣು ಮುಂದೆ ಜೀವಂತ ಇದ್ದಾರೆ ಅನ್ಸುತ್ತೆ. ಕಳ್ಕೊಂಡಿರ್ಬೋದು, ಅವ್ರು ನಮ್ಮೆಲ್ಲ ಜೊತೆ ಇಲ್ಲೆಲ್ಲ ಓಡಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಭಾಳ ಖುಷಿಯಾಗಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಅಪ್ಪು ಇದು ಆಲ್ರು ಅಜರಾಮರ. ಅಪ್ಪು ಇದು ಅಪ್ಪು, ದಟ್ಸ್ ಆಲ್. ನೋ ಆಲ್ಟರ್ನೇಟಿವ್ ಫಾರ್ ಹಿಮ್. ಈಸ್ ದ ಗ್ರೇಟ್ ಮ್ಯಾನ್. ಯಾರು ಕಂಪೇರ್ ಮಾಡೋಕ್ಕಾಗಲ್ಲ.